ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಅದಕ್ಕೆ ವಾಯ್ಸು ಕರೆಕ್ಟಾಗಿ ಬರ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವತ್ತು ವಿದ್ಯಾರಣ್ಯಪುರ ಹೋಗ್ತಿದ್ದೀನಿ. ನನ್ನ ಫ್ರೆಂಡ್ದು ಒಂದು ಸ್ಟುಡಿಯೋ ಓಪನ್ ಆಗಿದೆ, ಅದಕ್ಕೋಸ್ಕರ ಅದನ್ನು ತೋರಿಸೋಣ ಅಂತೇಳಿ. ಮತ್ತೆ ಕ್ವಶನ್ ಮಾಡಬೇಡಿ, ನೀವು ಸ್ಟಿಚಿಂಗ್ ಮಾಡ್ತೀರಾ ಅಲ್ವ, ಮತ್ತು ಏನಕ್ಕೆ ಅವ್ರನ್ನ ಇದು ಮಾಡ್ತಿದ್ದೀರಾ ಅಂತ. ಖಂಡಿತವಾಗ್ಲೂ ನಾನು ಕೂಡ ಎಲ್ಲ ಥರದ್ದು ನಿಮಗೆ ಏನೇನು ಬೇಕು ಸ್ಟಿಚಿಂಗ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ನನ್ನ ಫ್ರೆಂಡ್ ಮತ್ತು ಅವ್ರ ಅಕ್ಕ ಇಬ್ಬರು ಸೇರಿಕೊಂಡು ಸ್ಟುಡಿಯೋ ಓಪನ್ ಮಾಡಿದ್ದಾರೆ. ಅವ್ರ ಅಕ್ಕ ಮೇಕ್ ಓವರ್ ಮಾಡ್ತಾರೆ ಮತ್ತು ಇವರು ಸ್ಟಿಚಿಂಗ್ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಮಾಡ್ತಾಯಿದ್ದಾರೆ ಅಂದರೆ ಅವರಿಗೆ ಪ್ರತಿಯೊಬ್ಬರೂ ಕೂಡ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ನಾನು ಅಂತಲ್ಲ, ನೀವು ಅಂತಲ್ಲ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಆದಷ್ಟು ಯಾಕಂದರೆ ಲೇಡೀಸ್ ಏನೋ ಒಂದು ಮಾಡಬೇಕು ಅಂತ ಬಂದಿರ್ತಾರೆ, ಸೊ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ನಾನು ಕೂಡ ಎಲ್ಲ ಮಾಡ್ತೀನಿ, ಬಟ್ ನಾನು ಮನೆಯಲ್ಲೇ ಮಾಡ್ತೀನಿ. ಬಟ್ ಅವ್ರು ಸ್ಟುಡಿಯೋ ಓಪನ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಸ್ಟುಡಿಯೋ ತೋರಿಸೋಣ ಅಂತ ಹೇಳಿ. ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಇದ್ದೀನಿ ನಾನು. ನಿಮ್ಮ ಸ್ಟುಡಿಯೋದಲ್ಲಿ ಏನೇನು ಸಿಗುತ್ತೆ ಮತ್ತು ಏನೇನು ಸ್ಟಿಚ್ ಮಾಡ್ತೀರಾ, ಬ್ರೈಡಲ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀರಾ, ಮತ್ತು ಏನೇನು ಅವೈಲಬಲ್ ಇದೆ, ಮೇಕ್ ಓವರ್ ಎಲ್ಲ ಹೆಂಗೆ ಅವೈಲಬಲ್ ಇದೆ, ಮತ್ತು ಚಾರ್ಜಸ್ ಎಲ್ಲ ಎಷ್ಟಾಗುತ್ತೆ ಅಂತ ಇಲ್ಲಿ ಹೇಳ್ತೀರಾ? ಫಸ್ಟು ನಿಮಗೆ ವೆಲ್ಕಮ್ ನಮ್ಮ ಸ್ಟುಡಿಯೋಗೆ. ಆಫ್ಟರ್ ದ 7 ಮಂತ್ ನನ್ನ ಸ್ಟುಡಿಯೋ ಓಪನ್ ಆಗಿ ಇವತ್ತು ವಿಸಿಟ್ ಮಾಡ್ತಾ ಇದ್ದೀರಾ. ಅಷ್ಟು ಬ್ಯುಸಿ ಇದ್ದೀರ ನೀವು, ಬಿಕಾಸ್ ಹೊಸಕೋಟೆಯಿಂದ ಬರಬೇಕಲ್ವಾ, ನಿಮಗೂ ಟೈಮ್ ತಗೊಳುತ್ತೆ. ಆ್ಯಕ್ಚುಲಿ ನನ್ನ ಸ್ಟುಡಿಯೋದಲ್ಲಿ ಬಂದು ಸುಮಾರು ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಅದರಲ್ಲಿ ಮೇಯ್ನಾಗಿ ಬಂದು ಬ್ರೈಡಲ್ ಬ್ಲೌಸಸ್ ನೋಡಿ. ಈ ಥರ ಇದೆಲ್ಲ ಆಲ್ಮೋಸ್ಟ್ ಆಲ್ ಬ್ರೈಡಲ್ ಬ್ಲೌಸಸ್ಸೇ, ರಿಸೆಪ್ಷನ್ ಬ್ಲೌಸಸ್, ಹ್ಯಾಂಡ್ ವರ್ಕ್ ಬ್ಲೌಸಸ್. ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಕ್ಕ? ಇದು ಬಜೆಟ್ ಬಂದು ಹ್ಯಾಂಡ್ ವರ್ಕ್ ಬಂದು 1800 ವಿತ್ ಸ್ಟಿಚಿಂಗ್ 1800 ಸ್ಟಾರ್ಟ್ ಆಗುತ್ತೆ. ಅದು ಲಿಮಿಟ್ ಇಲ್ಲ, ನೀವು ಕೊಡೋ ಡಿಸೈನ್ ಮೇಲೆ, ನೀವು ಕೊಡೋ ಪ್ಯಾಟ್ರನ್ ಮೇಲೆ ಹೋಗುತ್ತೆ. ಅಂದರೆ ಈ ಏರಿಯಾದಲ್ಲೆಲ್ಲ ತುಂಬ ಕಮ್ಮಿ ಬಜೆಟಲ್ಲಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ, ಬಿಕಾಸ್ ಹೊಸದಲ್ವಾ ನಮ್ಮ ಸ್ಟುಡಿಯೋ, ನಾನು ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕಲ್ವಾ, ಸೊ ಹಾಗಾಗಿ ಕಮ್ಮಿ ಬಜೆಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಂದು ರೆಂಟ್ ಎಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಕ್ಕ? ಈ ಥರ ಹೆವಿ ವರ್ಕ್ ಬ್ಲೌಸ್ ಬಂದು 1,500 ಇಂದ 2,000 ಆಗುತ್ತೆ ರೇಟು. ವಿತ್ ಇದು ಹಾಫ್ ಸ್ಯಾರಿ. ಆ್ಯಕ್ಚುಲಿ ಸ್ಯಾರಿ ಬಂದು ಒಳಗಡೆ ತೋರಿಸ್ತೀನಿ ನಾನು ನೆಕ್ಸ್ಟು. ಅದ್ರದ್ದು ಟೋಟಲ್ ಹಾಫ್ ಸ್ಯಾರಿ ಈ ಥರ ಹೆವಿ ವರ್ಕ್ ಬ್ಲೌಸ್ ಅಂದರೆ 3,000 ಇರುತ್ತೆ ರೇಟು. ಬಿಕಾಸ್ ನೀವು ಒಂದ್ಸರಿ ಇಷ್ಟೊಂದು ಹೆವಿ ಸ್ಟಿಚ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವ್ದು ತೊಗೊತೀರ ಅನ್ನೋದ್ರ ಮೇಲೆ ರೆಂಟು. ಇದು ಬಂದು 2K ಇರುತ್ತೆ ಕ್ರಿಶ್ಚಿಯನ್ ಗೌನು. ಓಕೆ, ಇವತ್ತು ನಾನು ಹಾಕೊಳ್ಳೋ ಡ್ರೆಸ್ ಇದೆನಾ? ಇವತ್ತು ಆ್ಯಕ್ಚುಲಿ ನೀನು ಬಂದಿರೋ ಮೇನ್ ಉದ್ದೇಶನೇ ಅದಲ್ವಾ, ಫೋಟೋಶೂಟ್ಗೆ. ಸೊ ಇದೇ ಕಾಸ್ಟ್ಯೂಮ್ ನಿಮಗೆ. ಓಕೆ, ದಿಸ್ ಇಸ್ ಆಲ್ಸೋ ರೆಂಟಲ್ ಔಟ್ಫಿಟ್ ಟೇಲ್ ಒನ್ಸ್. ಇದು ಜಸ್ಟ್ ಒಂದು ಲೆಫ್ಟ್ ಓವರ್ ಕ್ಲಾತ್ ಇತ್ತು ಅಂತ ಒಂದು ಕಿಡ್ಸ್ ಇರಲಿ ಅಂತ ಸುಮ್ಮನೆ ಶೋ ಪೀಸ್ ಸ್ಟಿಚ್ ಮಾಡಿ ಹಾಕಿರೋದು ಅಷ್ಟೇ. ಓಕೆ, ಇದ್ರದ್ದೇ ಲೆಫ್ಟ್ ಓವರ್ ಕ್ಲಾತ್ ಅದು. ಆ್ಯಕ್ಚುಲಿ ಇದು ಬಂದು ಫೋಟೋಶೂಟ್ ಮೆಟರ್ನರಿ ಶೂಟ್ತಾ? ಇದು ಮೆಟರ್ನಿಟಿ ಶೂಟ್ ಆಗುತ್ತೆ, ಪ್ರೀ ವೆಡ್ಡಿಂಗ್ ನೋಡಿ. ಇದು ಮೆಟರ್ನಿಟಿ ಶೂಟ್ಗೂ ಆಗುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ಗೂ ಆಗುತ್ತೆ. ಈ ಗೌನ್ ಇದು ಹೆವಿ ಗೌನ್ ಇದೆ ಆ್ಯಕ್ಚುಲಿ, ಫೋಟೋಸ್ಗೆಲ್ಲ ತುಂಬ ಬರುತ್ತೆ. ಆ್ಯಕ್ಚುಲಿ ಇದು ತುಂಬ ಸಲ ರೆಂಟ್ ಹೋಗಿದೆ ಇಲ್ಲಿ. ಅದೆಷ್ಟು ಅಕ್ಕ ರೆಂಟು? ಇದು ಬಂದು 2K 2,000 ರೆಂಟು. ಹೌದಾ? ಎಷ್ಟು ದಿನ ತನಕ ಕೊಡ್ತೀರಾ? ಅಂದರೆ ಅವರು ತಗೊಂಡೋಗೋದಕ್ಕೆ ನಾರ್ಮಲ್ ನಾನು ಕೊಡೋ ಈ ಶೂಟ್ಸ್ ಎಲ್ಲ ಮಾಡಿದ್ರೆ ಔಟ್ ಆಫ್ ಸ್ಟೇಷನ್ ಅಂದರೆ ಒಂದು 2-3 ಡೇಸ್ ಬೇಕಾಗೇ ಆಗುತ್ತೆ. ಸೊ 2-3 ಡೇಸ್ವರೆಗೂ ನಾನು ಟೈಮ್ ಕೊಡ್ತೀನಿ. ಬಟ್ ಕೇರ್ಫುಲ್ ಹ್ಯಾಂಡಲ್ಲಿ ನೀಟಾಗಿ ತರಬೇಕು, ಬಿಕಾಸ್ ನಾನು ಮತ್ತೆ ಕ್ಲೈಂಟಿಗೆ ಡ್ಯಾಮೇಜ್ ಆದರೆ ವೇಸ್ಟ್ ಆಗುತ್ತೆ. ಓಕೆ, 2,000 ಅಲ್ದೇ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಪೇ ಮಾಡಬೇಕಾ? ಅಂದರೆ ನಥಿಂಗ್ ಓನ್ಲಿ 2,000 ಓನ್ಲಿ ರೆಂಟ್ ಅಷ್ಟೇ ಪೇ ಮಾಡಬೇಕು. ಓಕೆ ಓಕೆ, ಕಲಂಕಾರಿ ಪ್ರಿಂಟು. ಮತ್ತು ಇದಕ್ಕೆ ನಾನು ಟಾಪ್ ಬಂದು ಈ ಥರ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಓಕೆ ಓಕೆನಾ. ನೆಕ್ಸ್ಟು ಇದು ಎಲ್ಲ ಬ್ರೈಡಲ್ ವೇರ್. ಇದು ಬ್ರೈಡಲ್ ಲೆಹೆಂಗಾಸೆ. ಇದನ್ನ ಓಪನ್ ಮಾಡಿದ್ರೆ ಸುಮ್ಮನೆ ಇವಾಗ ಮತ್ತೆಲ್ಲ ಎತ್ತಿಕಕ್ಕೆ ನನಗೆ ಕಷ್ಟ ಆಗುತ್ತೆ. ಬ್ರೈಡಲ್ ಲೆಹೆಂಗಾಸು. ಇದು ರಿಸೆಪ್ಷನ್ ಲೆಹೆಂಗಾಸ್ ಆ್ಯಕ್ಚುಲಿ. ಇದು ರೆಂಟ್ ಇದೆ. ಇದು 3K, ಇವೆಲ್ಲ 2K ರೆಂಟು. ಮತ್ತು ಇದು ನೋಡಿ ಹಾಫ್ ಸ್ಯಾರಿ, ಇದು ಹೆವಿ ವರ್ಕ್ ಬ್ಲೌಸು, ಫುಲ್ ವರ್ಕ್. ಇದು ಅಷ್ಟೇ ರೆಂಟಲ್ ಪ್ರಪೋಸು. ಓನ್ಲಿ ಬ್ಲೌಸ್ ಅಂದರೆ 2K ಆಗುತ್ತೆ. ನೆಟ್ಟಲ್ಲಿ ಮಾಡಿರೋದು? ಇದೆಲ್ಲ ಫುಲ್ ನೆಟ್ಟಲ್ಲಿ ಮಾಡಿರೋದು, ಬಟ್ ಟ್ರಾನ್ಸ್ಪರೆಂಟು ಕಾಣಿಸ್ತಾ ಇಲ್ಲ ನಿಮಗೆ. ಓಕೆನಾ? ಹಾಯ್ ಮೇಡಮ್, ಕುರ್ಕುರೆ ಯಾರು ಕೊಡ್ಸಿದ್ದು ನಿಮಗೆ? ಅವ್ರ ಹೆಸ್ರೇನು ಗೊತ್ತಾ? ಅವ್ರ ಹೆಸ್ರೇನು? ಸುನೀತಾ. ಏನು ಹೇಳು? ಇದು ನಾವು 5 ಇಯರ್ಸ್ ಬ್ಯಾಕ್ ಮಾಡ್ತೀವಿ. ಇವಾಗ ರೆಂಟಲ್ ಗೌನ್ಸು, ಸ್ಟಿಚಿಂಗ್ ಇದೆಲ್ಲ ನೋಡಿ ಆಯಿತು. ಸೊ ಇವಾಗ ಮೇಕಪ್ಗೆ ಅಂತ ಹೇಳಿ ಬಂದ್ವಿ. ಅಕ್ಕ ಇವಾಗ ಮೇಕಪ್ ಮಾಡ್ತಾರೆ. ಇದು ಸಿಂಪಲ್ಲಾಗಿ ಇಲ್ಲಿ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ.
ನೋಡ್ತಿರ್ಬೋದು ನೀವು. ಅಂದರೆ ಇಲ್ಲಿ ಬ್ರೈಡಲ್ಸ್ದು ಟ್ರಯಲ್ಗೋಸ್ಕರ ಅಷ್ಟೇ ಮಾಡ್ಕೊಂಡಿರೋದು. ಫೈನಲ್ ಲುಕ್ ಹೇಗಾಗುತ್ತೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಮೇಕಪ್ ಎಲ್ಲ ಹೇಗೆ ಮಾಡ್ತಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೀನಿ. ನೋಡೋಣ ಫೈನಲ್ ಲುಕ್ ಹೇಗೆ ಬರುತ್ತೆ. ಸೊ ಇವಾಗ ಹೀಗಿದ್ದೀನಿ, ಫೈನಲ್ ಲುಕ್ ಅದು ಹೇಗಿರುತ್ತೆ. ಫಸ್ಟ್ ಟೈಮ್ ಮಾಡಿಸಿರೋದು ನಾನು, ಹೇಗೆ ಬರುತ್ತೆ ಅಂತ ಚೈಸಿ. ಮತ್ತು ಇಲ್ಲಿ ಅಕ್ಕ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಮಾತಾಡಿಕೊಂಡು ಟೈಮ್ ಪಾಸ್ ಆಗೋ ಥರ, ಬೇಜಾರಾಗದಿರೋ ಥರ ಮೇಕಪ್ನ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಮೇಕಪ್ ಮಾಡಿದ್ರು. ಸೊ ನಮ್ಮದು ಸ್ವಲ್ಪ ಕರ್ಲಿ ಹೇರ್ ಇರೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ನೋಡ್ತಿದ್ದೀನಿ ನೀವು, ಮಾತಾಡಿಕೊಂಡು ಬೇಜಾರಾಗದಿರೋ ಥರ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಯಾರಿಗಾದ್ರೂ ಮೇಕಪ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನೀವು ಎಷ್ಟೇ ದೂರದಲ್ಲಿದ್ರೂ ಕೂಡ ಬಂದು ಮೇಕಪ್ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೂ ಕೂಡ ಅವರು ಮೇಕಪ್ ಮಾಡ್ತಾರೆ. ಇಲ್ಲಿಗೆ ಎಷ್ಟೇ ದೂರ ಇದ್ರೂ ಕೂಡ ಬಂದು ಮೇಕಪ್ ಮಾಡಿಕೊಡ್ತಾರೆ. ಯಾರಿಗಾದ್ರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ವಿನಾ. ನೀವು ಅಲ್ಲಿಂದ ಬಂದು ನನಗೋಸ್ಕರ ಒಂದು ಇಡೀ ದಿನ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇವ್ರ ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಅವ್ರು ನನಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರನ್ನೂ ಆರಾಮಾಗಿ ಎಲ್ಲರೂ ಕೂಲಾಗಿ ಎನ್ಕರೇಜ್ ಮಾಡಿ. ಓಕೆ. ಆ್ಯಂಡ್ ನಿಮ್ಮದು ಪೇಜ್ ಹೇಳಿ. ನನ್ನ ಪೇಜ್ ನಂಬರ್ ಬಂದು ಮೇಕೌರ್ ಬೈ ನಂದಿನಿ MS ಅಂತ. ಎಲ್ಲರೂ ಫಾಲೋ ಮಾಡಿ. ನಾನು ಬೇರೆ ಕಡೆ ಔಟ್ ಆಫ್ ಸ್ಟೇಷನ್ ಕೂಡ ಹೋಗ್ತೀನಿ. ಹಾಗಾಗಿ ಔಟ್ ಆಫ್ ಸ್ಟೇಷನು ಮತ್ತು ಬ್ಯಾಂಗ್ಳೂರು, ವಿತಿನ್ ಬ್ಯಾಂಗ್ಳೂರು ಎಲ್ಲ ಹೋಗ್ತೀನಿ. ಬ್ರೈಡಲ್ಗೆ, ನಾನ್ ಬ್ರೈಡಲ್ಗೆ ಏನಾದರೂ ಸರಿ ನಾನು ಕೆಲಸನ ಲವ್ ಮಾಡ್ತೀನಿ. ಹಾಗಾಗಿ ಎಲ್ಲಾದರೂ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಎಷ್ಟೇ ದೂರ ಇದ್ರೂ ಕೂಡ ಬಂದು ನಿಮಗೆ ಮೇಕಪ್ ಮಾಡಿಕೊಡ್ತಾರೆ. ಸೊ ಆ್ಯಂಡ್ ಔಟ್ಫಿಟ್ ಕೂಡ ಅವೈಲಬಲ್ ಇದೆ, ನೋಡ್ತಾ ಇರ್ಬೋದು. ಇಲ್ಲೇ ಇದೆ ರೆಂಟಲ್ ಔಟ್ಫಿಟ್ಸ್ ಇದೆಲ್ಲ, ಗೌನ್ಸು, ಟ್ರೆಡಿಷ್ನಲ್ ವೇರು, ವೆಸ್ಟರ್ನ್ ವೇರು ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಾನು ಔಟ್ಫಿಟ್ನ ಪೂರ್ತಿ ತೋರಿಸ್ತೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಈ ದಿನ ತುಂಬ ಖುಷಿಯಾಗಿತ್ತು, ಕೂಲಾಗೋಯ್ತು. ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಒಂದು ಒಳ್ಳೆ ಸ್ಟುಡಿಯೋನ ಸರ್ಚ್ ಮಾಡ್ತಿದ್ರೆ ವಿದ್ಯಾರಣ್ಯಪುರ, ಬೆಂಗಳೂರಲ್ಲಿರೋದು. ವಿದ್ಯಾರಣ್ಯಪುರ ಲಾಸ್ಟ್ ಸ್ಟಾಪ್ ಇದು. ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.